ಚೆನ್ನಾಗಿದೆ, ಫೈಟಿಂಗ್ ಎಲ್ಲ ಚೆನ್ನಾಗಿದೆ. ಚಾಪಸ್ ಎಂಟ್ರಿ ಅಲ್ಟಿಮೇಟ್. ಪಕ್ಕಾ ಮಾಸ್ ಮಸಾಲಾ ಕಮರ್ಷಿಯಲ್ ಮೂವಿ. ಮತ್ತೆ ಸುದೀಪ್ ಎಂಟ್ರಿ ತುಂಬಾ ಚೆನ್ನಾಗಿದೆ. ಸೂಪರ್ಲಿ ಎಂಡಿಂಗ್ ಫೈಟು ಮತ್ತು ಡ್ಯಾನ್ಸ್ ಎಂಡಿಂಗ್ ಸಕ್ಕತ್ತಾಗಿದೆ. ಸೂಪರ್. ಪ್ರತಿಯೊಂದು ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿ ಫ್ಯಾಂಟಾಸ್ಟಿಕ್ ಮೂವಿ. ಆ್ಯಕ್ಚುಲಿ ತುಂಬ ಮಜಾ ಇತ್ತು. ಎಕ್ಸ್ಪೆಕ್ಟ್ ಮಾಡಿಲ್ಲ. ಬ್ಯಾಕ್ ಟು ಬ್ಯಾಕ್ ಸಸ್ಪೆನ್ಸಸ್ ಅಂತಾನೆ ಹೇಳ್ಬೋದು. ಸರ್ ಧ್ರುವ ಸರ್ಜಾ ಸರ್ದು ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಪ್ರೀ ಕ್ಲೈಮ್ಯಾಕ್ಸ್ ಇಂದ ಫುಲ್ ಗೂಸ್ ಬಂಪ್ಸ್. ಸೂಪರ್ ಮೇಡಮ್, ಎರಡನೇ ಸಲ ನೋಡ್ತಾ ಇರೋದು, ಅಲ್ಟಿಮೇಟ್ ಆಗಿದೆ. ಸೆಕೆಂಡ್ ಹಾಫ್ ತುಂಬಾ ಇಂಪ್ರೆಸಿವ್ ಆಗಿದೆ, ಬಂದು ನೋಡಿ. ತುಂಬ ಒಳ್ಳೆ ಪಿಕ್ಚರು, ನೈಸ್ ಮೂವಿ ವಿತ್ ಎಮೋಷನ್ ಆ್ಯಂಡ್ ಆ್ಯಕ್ಷನ್ ಪಿಕ್ಚರ್. ತುಂಬ ಚೆನ್ನಾಗಿದೆ. ಧ್ರುವ ಚೆನ್ನಾಗಿದೆ, ಫೈಟಿಂಗ್ ಎಲ್ಲ ಚೆನ್ನಾಗಿದೆ. ಮೂವಿಯಲ್ಲಿ ಆ್ಯಕ್ಷನ್ನು ಮತ್ತು ಟ್ವಿಸ್ಟು ಅದೇನು ಲಾಸ್ಟಲ್ಲಿ ಏನೋ ಇಂಟರ್ವಲ್ಲಲ್ಲಿ ಸಾಧುವಾಗಿದ್ದವ್ರು ಹೇಗೆ ವೈಲೆಂಟಾಗಿ ಚೇಂಜ್ ಆಗ್ತಾರೆ ಫ್ಯಾಮಿಲಿಗೋಸ್ಕರ, ಅದು ಚೆನ್ನಾಗಿತ್ತು. ಸೂಪರ್. ಚಾಪಸ್ ಎಂಟ್ರಿ ಅಲ್ಟಿಮೇಟ್. ಧ್ರುವ ಸರ್ಜಾ ಸರ್ ಮಾಮೂಲಿ ಫಿಲಮ್ಗಿಂತ ವಿಭಿನ್ನವಾಗಿದೆ. ಸ್ಟೋರಿನೇ ಒಂಥರ ಸೂಪರ್ ಆಗಿದೆ. ಧ್ರುವ ಸರ್ದು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಎಲ್ಲ ಫಿಲಮ್ಗಿಂತನೂ ಧ್ರುವ ಸರ್ದು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. BGM ಎಲ್ಲ ತುಂಬ ಅಣ್ಣ ಚೆನ್ನಾಗಿದೆ. ತಮ್ಮದು ಸಾಂಗು ತುಂಬ ಚೆನ್ನಾಗಿದೆ. ಅವ್ರ ಹೀರೋಯಿನ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಪಾರ್ಟ್ 2 ಬರೋ ಥರ ಇದೆ, ನೋಡುವೆ, ವೆಯ್ಟ್ ಅಂಡ್ ಸಿ. ಚೆನ್ನಾಗಿದೆ, ಸಖತ್ತಾಗಿದೆ ಮೂವಿ. ಪಕ್ಕಾ ಮಾಸ್ ಮಸಾಲಾ ಕಮರ್ಷಿಯಲ್ ಮೂವಿ. ಲಾಸ್ಟಿಗೆ ಟ್ವಿಸ್ಟ್ ಮಾತ್ರ ಸಖತ್ತಾಗಿಟ್ಟಿದ್ದಾರೆ. ವೇಟಿಂಗ್ ಫಾರ್ KD2 ಮ್ಯಾಮ್. ಅದು ಸುದೀಪ್ ಸರ್ದು ಎಂಟ್ರಿ ಮಾತ್ರ ಸಖತ್ತಾಗಿದೆ. ಚಿಂದಿ ಅದು ಪೈಸಾ ವಸೂಲು ಅಂತ ಹೇಳ್ಬೋದು ಮೂವಿಗೆ. ಒಳ್ಳೆ ಮೂವಿ, ಸಖತ್ತಾಗಿದೆ ಮೂವಿ. ಏನು ಡೌಟ್ಸೇ ನೋಡಾಗಿಲ್ಲ ಅದ್ರ ಬಗ್ಗೆ. ರಿಯಲಿ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಮ್ಯಾಮ್. ಆ್ಯಕ್ಚುಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಮ್ಯಾಮ್. ಫ್ರಮ್ ಸ್ಟಾರ್ಟ್ ಟು ದ ಎಂಡ್ ಆಫ್ ದ ಮೂವಿ ಕಂಪ್ಲೀಟ್ಲಿ ಎಲಿವೇಷನ್ಸ್ ಇದೆ ಮೂವಿಯಲ್ಲಿ. ಏನೂ ಕಡೆ ಡ್ರಾಪ್ ಇಲ್ಲ ಎಲ್ಲೂ ಸೀನ್ಸಲ್ಲಿ. ಸೊ ಕಂಪ್ಲೀಟ್ ಎಲಿವೇಟೆಡ್ ಮೂವಿ. ತುಂಬಾ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸು, ಫೈಟಿಂಗು ಎಲ್ಲ ಇಷ್ಟ. ಫೈಟ್ ಮತ್ತೆ ಸುದೀಪ್ ಎಂಟ್ರಿ ತುಂಬಾ ಚೆನ್ನಾಗಿದೆ. ಸೂಪರ್ಲಿ ಎಂಡಿಂಗ್ ಫೈಟು ಮತ್ತು ಡ್ಯಾನ್ಸ್ ಎಂಡಿಂಗ್ ಸಕ್ಕತ್ತಾಗಿದೆ. ಸೂಪರ್. ನೋಡಿ, ಟೋಟಲ್ ಮೂವಿ ಇಷ್ಟ ಆಯಿತು. ಅಂದರೆ ಮೂವಿ ತರ ನೋಡಬೇಕು, ಕಂಪೇರ್ ಮಾಡಬಾರ್ದು. ಆ ಮೂವಿ ಕಂಪೇರ್ ಮಾಡಬಾರ್ದು. ಸ್ವಲ್ಪ ಒಂದು 10 ವರ್ಷ ಹಿಂದೆ ಹೋಗಿ ಬೆಂಗಳೂರು ಹೆಂಗಿತ್ತು, ಪ್ರೇಮ್ನ ತಲೆ ಇಟ್ಕೊಂಡು ಪ್ರೇಮ್ ಅದನ್ನು ಒಂದೇನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತಾರೆ, ಅದೇ ಇಟ್ಕೊಂಡು ನೋಡಿದ್ರೆ ಮೂವಿ ಸೂಪರ್ ಆಗಿದೆ. ಎಕ್ಸಲೆಂಟ್, ಟಾಪ್ ಟು ಬಾಟಮ್ ತುಂಬ ಚೆನ್ನಾಗಿದೆ, ಎಲ್ಲ ಬ್ಯೂಟಿಫುಲ್ ಆಗಿದೆ. ಹೀರೋಯಿನ್ ಆ್ಯಕ್ಟಿಂಗ್ ಇಷ್ಟ ಆಯಿತು. ಸಕ್ಕತ್ತಾಗಿ ಮಾತಾಡಿದ್ರು. ಪ್ರತಿಯೊಂದು ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರು. ಮತ್ತು ನಮ್ಮ ಧ್ರುವ ಸರ್ ಅಂತರೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಅವ್ರು ಇಷ್ಟು ಸಿನಿಮಾದಲ್ಲಿ ಏನು ನೋಡಿದಾರೇನೋ ಈ ಸಿನಿಮಾದಲ್ಲಿ ಬೇರೆನೇ ನೋಡ್ತೀರಾ. KD2 ಬರ್ತಾಯಿದೆ, ಎಲ್ಲರೂ ದಯವಿಟ್ಟು ನೋಡಬೇಕು. ಸ್ಟೋರಿ ಎಲ್ರಿಗೂ ಇಷ್ಟ ಆಗೋದು ಖಂಡಿತ. ಸೂಪರ್ ಆಗಿದೆ ಮ್ಯಾಮ್. ಆ್ಯಕ್ಟಿಂಗ್, ಆಮೇಲೆ ಆ್ಯಕ್ಷನ್, ಸ್ಟೋರಿ ಚೆನ್ನಾಗಿದೆ. ಡೈರೆಕ್ಷನ್ ಸೂಪರ್ ಆಗಿದೆ. ಪ್ರೇಮ್ ಸರ್ ಇಸ್ ಬ್ಯಾಕ್. ಫ್ಯಾಂಟಾಸ್ಟಿಕ್ ಮೂವಿ. ಆ್ಯಕ್ಚುಲಿ ತುಂಬ ಮಜಾ ಇತ್ತು. ಎಕ್ಸ್ಪೆಕ್ಟ್ ಮಾಡಿಲ್ಲ. ಬ್ಯಾಕ್ ಟು ಬ್ಯಾಕ್ ಸಸ್ಪೆನ್ಸಸ್ ಅಂತಾನೆ ಹೇಳ್ಬೋದು. ಒಂದೊಂದು ಹೀರೋ ಅಥವಾ ಹೀರೋಯಿನ್ ಇಂಟ್ರೊಡಕ್ಷನ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಮಜಾ ಇದೆ. ಯು ಹ್ಯಾವ್ ಟು ವಾಚ್ ದ ಮೂವಿ. ಸಖತ್ತಾಗಿದೆ. ನೀವು ಕ್ಲೈಮ್ಯಾಕ್ಸಲ್ಲಿ ನಾನು ಹೇಳೋಕ್ಕಾಗಲ್ಲ, ಬಟ್ ಯು ಲ್ಯಾವ್ ಫನ್. ಯು ಹ್ಯಾವ್ ಟು ಕಮ್ ವಾಚ್ ಇಟ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ಸ್ ಅಮೇಝಿಂಗ್ ಮೂವಿ ಸಖತ್ತಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಲೈಕ್ ಡ್ಯಾನ್ಸು ಮತ್ತು ಹೀರೋಯಿನ್ನು ಮಸ್ತ್ ಡ್ಯಾನ್ಸ್ ಆಡಿದ್ದಾರೆ. ಬಟ್ ಮಸ್ತಾಗಿದೆ ಮೂವಿ. ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್. ಫೈಟಿಂಗ್ ಸೀನ್ಸ್ ಚೆನ್ನಾಗಿದೆ. ಆಮೇಲೆ ಅಂದರೆ ಅದು ಸೀನಿಂಗ್ದು ಫೈಟಿಂಗ್ದು ಅಷ್ಟೇನು ಓವರ್ ಅನಿಸಿಲ್ಲ. ಮಸ್ತಾಗಿದೆ ಮೂವಿ, ಚೆನ್ನಾಗಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಮೇಡಮ್. ಸಾಂಗ್ಸು ಪ್ರೇಮ್ ಅವ್ರು ಮಾಡಿದ್ದಾರೆ, ತುಂಬ ಲವ್ ಸಾಂಗು. ಆಮೇಲೆ ಸುದೀಪ್ ಅವ್ರ ಎಂಟ್ರಿ ಅದೆಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಮತ್ತು ಪ್ರೇಮ್ ಅವ್ರು ಮಾಡಿರೋದು ಹೇಗಿದ್ರೆ ಅದರಲ್ಲಿ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಕೊಟ್ಟೇ ಇರ್ತಾರೆ. ಮತ್ತು ಅದರಲ್ಲಿ ಯಾವುದು ದೂಸರ ಮಾತೇ ಇಲ್ಲ. ಮತ್ತು ಅದರಲ್ಲಿ ಬಂದುಬಿಟ್ಟು ಸಡನ್ನಾಗಿ ಲಾಸ್ಟ್ ಎಂಟ್ರಿಯಲ್ಲಿ ಸುದೀಪ್ ಅವ್ರು ಬರ್ತಾರೆ, ಅದು ಸಖತ್ತಾಗಿದೆ. ಅದಾದಮೇಲೆ ಸಡನ್ನಾಗಿ ಹಿಂದೆಯಿಂದ ಧ್ರುವ ಸರ್ಜಾ ಅವ್ರನ್ನ ತೋರಿಸ್ತಾರೆ, ಅದು ತುಂಬ ಚೆನ್ನಾಗಿದೆ. ಮತ್ತು ಸ್ಟಾರ್ಟಿಂಗಿಂದ ಏನು ಎಂಡಿಂಗ್ವರೆಗೂ ನೋಡಿದ್ರು ಅದರಲ್ಲಿ ಅದು ಅಣ್ಣ ತಮ್ಮನ ಸೆಂಟಿಮೆಂಟ್ ಆಗಿರ್ಬೋದು, ಅದಾದಮೇಲೆ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಅವ್ರು ಪ್ರೇಮ್ ಅವ್ರು ಮಾಡಿದರೆ ಸಾಂಗ್ಸ್ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಬಂದರೆ ಏನಂದರೆ ಲಾಸ್ಟಲ್ಲಿ ಏನು ಕೊಡ್ತಾರೆ, ಪೀಕ್ ಲೆವೆಲಲ್ಲಿ ಫೈಟ್ ಕೊಡ್ತಾರೆ. ಆ ಫೈಟಲ್ಲಿ ಮಾತ್ರ ಸೂಪರ್ ಆಗಿದೆ. ಲಾಸ್ಟಲ್ಲಿ ಪೀಕ್ ಮೇನ್ ಬೇಕಾಗಿರೋದೇ ಸ್ವಲ್ಪ ಫೈಟ್ ಬೇಕಾಗುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಸೆಂಟಿಮೆಂಟ್ ಕೊಟ್ಟಿದ್ದಾನೆ, ಲಾಸ್ಟಲ್ಲಿ ಬೇಕಲ್ಲ ಫೈಟಿಂಗು, ಅದು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಬರ್ತಾ ಇದೆ, ಬರಲಿ, ಒಳ್ಳೇದಾಗಲಿ, ಚೆನ್ನಾಗಿ ಅದು ಚೆನ್ನಾಗಿ ಓಡುತ್ತೆ. ಇದು ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ, ಅದು ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ. ಸರ್ ಧ್ರುವ ಸರ್ಜಾ ಸರ್ದು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಒಂಥರ ಸಸ್ಪೆನ್ಸ್ ಚೆನ್ನಾಗಿದೆ ಮೂವಿ. ಸಖತ್ತಾಗಿದೆ ಸಿನಿಮಾ. ಪ್ರೀ ಕ್ಲೈಮ್ಯಾಕ್ಸ್ ಇಂದ ಫುಲ್ ಗೂಸ್ ಬಂಪ್ಸ್. ಮಸ್ತಾಗಿ ಮಜಾ ಮಾಡಿದ್ದೀವಿ. ಟೀಮ್ ಜೊತೆನೂ ಮಜಾ ಮಾಡಿದ್ದೀವಿ ನಾವು. ತುಂಬ ಇಷ್ಟ ಆಯಿತು. ಸ್ಟೋರಿ ಅಲ್ಟಿಮೇಟ್. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದು ಬೇಕಿತ್ತು ನಮ್ಗೆ ಇವಾಗ. ಯಾಕಂದರೆ ನಾವು ಧ್ರುವ ಸರ್ ಅವ್ರದ್ದು ಸಿನಿಮಾ ಹಳೇದೆಲ್ಲ ಹೋಲಿಸ್ಕೊಂಡ್ರೆ ಪ್ರೇಮ್ ಸರ್ ಅವ್ರದ್ದು ಅಷ್ಟೇ, ಅವ್ರಿಗೂ ಯಾವುದು ಕಮ್ಬ್ಯಾಕ್ ಇರಲಿಲ್ಲ. ಇದು ಇಬ್ರಿಗೂ ಕಮ್ಬ್ಯಾಕ್. ಇದು ನಮಗೆ ತುಂಬ ಇಷ್ಟ ಆಯಿತು. ನಮ್ಮ ಬಾಸ್ ತಿರ್ಗಾ ವಾಪಸ್ ಬಂದಿದ್ದ ನಿರಾಸೆಗೆ ನಮ್ಗೆ ಹೆವಿ ಇಷ್ಟ. ಆರಾಮಾಗಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಸಿನಿಮಾನ. ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಬನ್ನಿ, ಎಲ್ಲರೂ ನೋಡಿ ಸಿನಿಮಾನ.
ಕನ್ನಡ ಚಿತ್ರನ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ನಾವು ಸೆಕೆಂಡ್ ಟೈಮ್ ಬಂದಿರೋದು, ಅಂದರೆ ನಮ್ಗೆ ಥಿಯೇಟ್ರಿಗೆ ತುಂಬ ಡಿಫ್ರೆನ್ಸ್ ಇದೆ. ನಾವು ಬೇರೆ ಇದ್ರಲ್ಲಿ ನೋಡಿದ್ದಕ್ಕೂ ಇಲ್ಲಿ AMB ಸಿನಿಮಾಸ್ ನೋಡಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ಧ್ರುವ ಸರ್ ಫಿಲಮ್ಮು ಲಾಸ್ಟ್ ಫಿಲಮ್ ನೋಡಿದ್ಮೇಲೆ ಇದು ಅಲ್ಟಿಮೇಟ್ ಆಗಿದೆ. ಡೆಫಿನೆಟ್ಲಿ ಎಲ್ಲ ಬಂದು ನೋಡ್ಬೋದು. ಅದಂತೂ ಆ ಥಿಯೇಟ್ರ್ ಸೀನ್, ಸಂಜಯ್ ದತ್ತ ಫೈಟ್ ಸೀನು ಮತ್ತು ಕಮಾನ್ ಕಾಳಿಗೆ ವಾಯ್ಸ್ ಹೋಗ್ಬಿಟ್ಟಿದೆ, ನಿಮಗೆ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಒಳ್ಳೆಯ ಡೈಲಾಗ್ ಕ್ರಾಂತಿ ಅವ್ರದ್ದು, ಎಡಿಟ್ರು ಸಂಕೇತ ಸರ್ ಅವರು, ಪ್ರೇಮ್ಸು, ಧ್ರುವ ಸರ್ಜಾ, ಜೈ ಆಂಜನೇಯ. ಸೂಪರ್ ಮೇಡಮ್, ಎರಡನೇ ಸಲ ನೋಡ್ತಾ ಇರೋದು. ಅಲ್ಟಿಮೇಟ್ ಆಗಿದೆ. ಒಂದು ಸಲ ನೋಡಬೇಕು ಅಂತ ಅನಿಸಲ್ಲ, ಮಲ್ಟಿಪಲ್ ಟೈಮ್ಸ್ ನೋಡಬೇಕು ಅನಿಸುತ್ತೆ. ಆ್ಯಟಿಟ್ಯೂಡು ಧ್ರುವ ಸರ್ಜಾ ಅವ್ರದ್ದು ಮತ್ತು ರೀಶ್ಮಾ ನಾಣಯ್ಯದು ಅಲ್ಟಿಮೇಟು. ಡ್ಯಾನ್ಸ್ ಅಂತೂ ಸೂಪರು, ಸ್ಟೆಪ್ಸು ಮತ್ತು ಈಚ್ ಆ್ಯಂಡ್ ಎವ್ರಿ ಸೀನು ಅಲ್ಟಿಮೇಟ್ ಆಗಿದೆ, ಮೈಂಡ್ ಬ್ಲೋಯಿಂಗ್. ಸೊ ಸೂಪರ್ ಆಗಿದೆ. ಸ್ಟೋರಿ ಅದೇ ಅವರು ಪ್ರೇಮ್ ಸರ್ ಹೇಳ್ದಂಗೆ 2.5 ಮಿನಿಟ್ ಟ್ರೈಲರ್ ಏನು ನೋಡಿದ್ದೀರೋ 2.5 ಅವರ್ ಟ್ರೈಲರು ಅಂತ ಸೇಮ್ ಅದೇ ಥರನೇ ಇದೆ. ಸ್ಟೋರಿ ಏನು ರಿವೀಲ್ ಮಾಡಿಲ್ಲ, ಎಲ್ಲನೂ ಸಸ್ಪೆನ್ಸ್ ಎಲ್ಲ ಇಟ್ಟಿದ್ದಾರೆ. ಪಾರ್ಟ್ 2ಗೆ ಮೋಸ್ಟ್ಲಿ ಪಾರ್ಟ್ 2ನಲ್ಲಿ ಇನ್ನೂ ಇಂಟೆನ್ಸ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. 100%. ಇಟ್ ವುಡ್ ಹ್ಯಾವ್ ಬೀನ್ ಅ ಡಿಸಾಸ್ಟರ್ ಫಾರ್ ಹಿಮ್ ಇಫ್ ಹಿ ಹ್ಯಾಡ್ ನಾಟ್ ಮೇಡ್ ದಿಸ್ ಅ ಸಕ್ಸಸ್. ಸೊ ಪ್ರೇಮ್ಗೂ ಅಷ್ಟೇ, ಧ್ರುವ ಸರ್ಜಾ ಅವ್ರಿಗೂ ಅಷ್ಟೇ, ದಿಸ್ ಇಸ್ ಡೆಫಿನೆಟ್ಲಿ ಅ ಬಿಗ್ ಕಮ್ ಬ್ಯಾಕ್. ಸುದೀಪ್ ಅವ್ರದ್ದು ಅದೇ ಈ ಇದರಲ್ಲಿ ಅಷ್ಟೊಂದಿಲ್ಲ, ಬಟ್ ಅವ್ರದ್ದು ಮೋಸ್ಟ್ಲಿ ಇಟ್ ಕುಡ್ ಬಿ ಅ ವೆರಿ ಬಿಗ್ ಪಾರ್ಟ್ ಇನ್ ದಿ ನೆಕ್ಸ್ಟ್ ವರ್ಷನ್. ಬಟ್ ಚೆನ್ನಾಗಿದೆ. ಓವರಾಲ್ ನೋಡಿದ್ರೆ ಈಚ್ ಆ್ಯಂಡ್ ಎವ್ರಿ ಬಿಟ್ ಇಸ್ ವಾವ್ ಫ್ಯಾಕ್ಟರ್. 100 crores ಏನು ಬಡ್ಜೆಟ್ ಅಂತ ಇಟ್ಟಿದ್ದಾರೆ, ಜಸ್ಟಿಫೈ ಆಗುತ್ತೆ. ಸಾಂಗ್ಸ್ ಶೂಟಿಂಗ್ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು. ಬಟ್ 4 years ಆಫ್ ಎಫರ್ಟ್ಸ್ ಹ್ಯಾಸ್ ಬಿನ್ ಕ್ಲಿಯರ್ಲಿ ಸೀನ್ ಆನ್ ದಿ ಸ್ಕ್ರೀನ್. ಸೊ ನಂದು ಆ್ಯಕ್ಚುಲಿ ಇವತ್ತು ನಾನು 2ನೇ ಸಲ ನೋಡ್ತಿರೋದು. ಸೊ ಫಸ್ಟ್ ಡೇನೇ ನನಗೆ ಕರೆಸಿದ್ರು, ಅವಾಗ ನೋಡಿದಾಗಲೇ ತುಂಬ ಇಷ್ಟ ಆಗಿತ್ತು. ಸೆಕೆಂಡ್ ಹಾಫ್ ತುಂಬ ಇಂಪ್ರೆಸಿವ್ ಆಗಿದೆ. ಬಂದು ನೋಡಿ, ಬಿಕಾಸ್ ಟ್ವಿಸ್ಟ್ ಯಾರೋ ಒಬ್ಬರು ಎಕ್ಸ್ಪ್ಲೇನ್ ಮಾಡಿದ್ರು, ನಿಮ್ಮ ಫ್ರೆಂಡ್ಸ್ ಹೇಗಿದೆ ಅಂತ ಸಿನಿಮಾ ನಿಮ್ಗೆ ಹೇಳಿದ್ರು ನಿಮ್ಗೆ ಆ ಟ್ವಿಸ್ಟ್ ಬಗ್ಗೆ ಗೊತ್ತಾಗಲ್ಲ ಅಲ್ವಾ. ಸೊ ಥಿಯೇಟರಿಗೆ ಬನ್ನಿ, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡಿ. ಇಷ್ಟು ದೊಡ್ಡ ಕಾಸ್ಟ್ ಇರೋ ಮೂವೀಸ್ ತುಂಬ ಕಮ್ಮಿ ನೋಡ್ತೀವಿ, ಆ್ಯಂಡ್ ಇಟ್ಸ್ ಅ ಸ್ಟಾರ್ ಕಾಸ್ಟ್. ಪ್ರತಿಯೊಬ್ಬರೂ ದೊಡ್ಡ ಆರ್ಟಿಸ್ಟೇ ಇದ್ದಾರೆ. ಸೊ ಇಟ್ಸ್ ಅ ವೆರಿ ವೆಲ್ ಮೇಡ್ ಮೂವಿ, ಮಾಸ್ ಬಜೆಟ್, ಮಾಸ್ ಎಂಟರ್ಟೈನರ್ ಅನ್ನೋ ಮೂವಿ. ಬನ್ನಿ, ಎಂಜಾಯ್ ಮಾಡಿ. ಪ್ರೇಮ್ ಸರ್ ಮೂವಿ ಅಂತಂದರೆ ಪ್ರೇಮ್ಸ್ ಅಂತ ನೀಟಾಗಿ ಗೊತ್ತಾಗುತ್ತೆ. ಸಿನಿಮಾ ನೋಡಿದ್ರೇ ಯಾರು ಡೈರೆಕ್ಟ್ರು ಅಂತ ಹೇಳ್ಬೋದು. ಸೊ ಅವ್ರ ಎಸೆನ್ಸ್ ಇದೆ ಈ ಸಿನಿಮಾಲ್ಲಿ. ಕನ್ನಡದಲ್ಲಿ ಅಥವಾ ಯಾವುದೇ ಕನ್ನಡದಲ್ಲಿ ಅಂತಲ್ಲ, ಯಾವುದೇ ಸಿನಿಮಾದಲ್ಲಿ ಹೀರೋಯಿನ್ ಸ್ಪೇಸ್ ಯೂಶುವಲಾಗಿ ಕಮ್ಮಿನೇ ಇರುತ್ತೆ ಸಿನಿಮಾಗಳಲ್ಲಿ. ದಟ್ಸ್ ಹೌ ದೇ ಸ್ಟ್ರಾಟಜೈಸ್ ಅಲ್ವಾ. ಬಟ್ ಈ ಸಿನಿಮಾಲಿ ಹೀರೋ ಎಷ್ಟು ತೋರಿಸಿದಾರೋ ಅಷ್ಟೇ, ಆಲ್ಮೋಸ್ಟ್ ಅಷ್ಟೇ ಹೀರೋಯಿನ್ನು ತೋರಿಸಿದ್ದಾರೆ. ಪ್ರತಿಯೊಂದು ಈವನ್ ಕೊನೆ ನಾನು ಇವಾಗ ನೋಟಿಸ್ ಮಾಡಿದೆ, ಸೆಕೆಂಡ್ ಟೈಮ್ ನೋಡಿದಾಗ ಲಾಸ್ಟ್ ಸಾಂಗಲ್ಲಿ ಹೀರೋಯಿನ್ ಅವಶ್ಯಕತೆನೇ ಇಲ್ಲ, ಬಟ್ ದೇ ಮೇಡ್ ಶೋರ್ ದಟ್ ಹೀರೋಯಿನ್ನು ಇದ್ದಾರೆ ಅಂತೆ. ಸೊ ಎವ್ರಿವೇರ್ ದೇ ಹ್ಯಾವ್ ಪುಟ್ ದ ಹೀರೋಯಿನ್. ಅವ್ರಿಗೆ ಅಂತ ಅವ್ರದ್ದೇ ಆದ ಕ್ಯಾರೆಕ್ಟರೈಸೇಷನ್ ಇದೆ, ಅವ್ರದ್ದೇ ವ್ಯಕ್ತಿತ್ವ ಇದೆ. ಸೊ ಇಟ್ಸ್ ಅ ವೆಲ್ ಡನ್ ಮೂವಿ. ಲೈಕ್ ಐ ಸೆಡ್, ನಿಮಗೆ ಸಿನಿಮಾ ಬಗ್ಗೆ ಗೊತ್ತಾಗಬೇಕು ಅಂದರೆ ನಿಮಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರಬೇಕು. ಬನ್ನಿ, ನೋಡಿ, ನಿಮ್ಗೆ ಈ ಸರ್ಪ್ರೈಸಸ್ ಟ್ವಿಸ್ಟ್ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಪಾರ್ಟ್ 2 ಬಗ್ಗೆನೂ ಹಿಂಟ್ಸಿದೆ. ಮೂವಿ ಚೆನ್ನಾಗಿದೆ. ಇಟ್ಸ್ ಬೀನ್ ಗುಡ್ ಆ್ಯಕ್ಚುಲಿ. ಫಸ್ಟ್ ಟೈಮ್ ನೋಡ್ತಾ ಇರೋದು, ಬಟ್ ಎಲ್ಲೂ ಏನೂ ಬೇಜಾರು ಥರ ಅನ್ನಿಸ್ಲಿಲ್ಲ. ದಿ ಸೆಕೆಂಡ್ ಹಾಫ್ ವಾಸ್ ಆ್ಯಕ್ಚುಲಿ ಗುಡ್, ವೆರಿನ್ ಇಟ್ ವಾಸ್ ರಿಲೇಟೆಡ್ ಟು ಫ್ಯಾಮಿಲಿ. ಅಗೇನ್ ಒಟ್ಟಿಗೆ ಮೀಟ್ ಆಗೋ ಥರ ಇತ್ತು. ದೋಸ್ ಪಾರ್ಟ್ ವಾಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಫ್ಯಾಮಿಲಿ ಓರಿಯೆಂಟೆಡು ಇದೆ, ವೆರಿನ್ ವಿ ಯೂಶಲಿ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಪಾರ್ಟ್. ಸೊ ಐ ಫೆಲ್ಟ್ ದಟ್ ಇಟ್ ಈಸ್ ಗುಡ್ ಆ್ಯಕ್ಚುಲಿ. ಇಟ್ ಈಸ್ ಗುಡ್. ಸಗದಾಗಿತ್ತು ಮ್ಯಾಮ್, ಸೂಪರ್ ಆಗಿತ್ತು. ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿದ್ದೆ ನಾನು ನರ್ತಕಿ ಥಿಯೇಟ್ರಲ್ಲಿ ಸರ್ ಜೊತೆ. ನಾನು ಕೂಡ ಯಾಕಂದರೆ KD ಟೀಮ್ ತುಂಬ, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಪರಿಚಯ ಇರೋರು ನನಗೆ. ತುಂಬ ವರ್ಷದಿಂದ ಫ್ರೆಂಡ್ಸ್ಗಳು ಅವರೆಲ್ಲ. ಸೊ ತುಂಬ ಖುಷಿಯಾಗಿತ್ತು ನೋಡೋಕ್ಕೆ. ಇವತ್ತು ಸೆಲೆಬ್ರಿಟಿ ಶೋಗೆ ಬಂದಿರೋದು ತುಂಬ ಖುಷಿ ಆಯಿತು. ಧ್ರುವ ಸರ್ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ. ಇಷ್ಟು ದಿನ ಏನು ನೋಡಿದ್ವು ಅದೊಂದು ಕಡೆ ಆದರೆ ಇದು ಅವನ್ನೆಲ್ಲ ಮೀರ್ ಮಾಡಿದ್ದಾರೆ. ಆ್ಯಂಡ್ ಸುದೀಪ್ ಸರ್ದು ಎಂಟ್ರಿ ಆಗಿರ್ಬೋದು, ಅದೇ ಗೂಸ್ ಬಂಪ್ಸು. KD 2 ಬರುತ್ತೆ ಅಂದ್ಕೊಂಡಿದ್ದೀವಿ, ಅದು ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆ ಪಿಕ್ಚರು, ನೈಸ್ ಮೂವಿ ವಿತ್ ಎಮೋಷನು ಆ್ಯಂಡ್ ಆ್ಯಕ್ಷನ್ ಪಿಕ್ಚರ್. ಧ್ರುವ ಸರ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಹಿಡಿಸ್ತು. ನಮ್ಮ ಸಂಜಯ್ ದತ್ ಸರ್ದು ಮೇನ್ಲಿ ಸಂಜಯ್ ದತ್ ಸರ್ದು ಈಸ್ ಎ ವೆರಿ ಗುಡ್ ಆ್ಯಕ್ಟರ್ ಆ್ಯಂಡ್ ಈ ವಾಸ್ ಪರ್ಫಾರ್ಮ್ಡ್ ವೆರಿ ಗುಡ್. ಮೇಡಮ್ ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಫಸ್ಟ್ ಹಾಫಲ್ಲಂತೂ ಮಗು ಥರ ಇರ್ತಾರೆ ಅಣ್ಣ. ಸೆಕೆಂಡ್ ಹಾಫಲ್ಲಿ ರುದ್ರ ತಾಂಡವಾಡ್ತಾರೆ. ಸಕ್ಕತ್ತಾಯಿತು ಮೂವಿ. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಕುಂತು ನೋಡೋವಂಥ ಒಂದು ಫಿಲಿಮು. ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲ ಬಂದು ನೋಡಿ. ಹೌದು ಮೇಡಮ್, ನಾವು ತುಂಬ ದಿನದಿಂದ ಕಾಯ್ತಾ ಇದ್ವಿ ಮೂವಿ ಯಾವಾಗೇ ರಿಲೀಸ್ ಆಗುತ್ತೆ ಅಂತ. ಸೊ ಕೊನೆಗೂ ರಿಲೀಸ್ ಆಗಿದೆ. ಇದು ನಾನು 3ನೇ ಸರಿ ನೋಡ್ತಾ ಇರೋದು ಫಿಲಿಮು. ತುಂಬ ಇಷ್ಟ ಆಗಿದೆ.
ತುಂಬ ಚೆನ್ನಾಗಿದೆ. ಅಪರೂಪ ಮೇಡಮ್, ಇದು ಅಪರೂಪದಲ್ಲಿ ಅಪರೂಪ. ಇದು ಈ ಥರ ಎಲ್ಲ ಸೆಲೆಬ್ರಿಟಿನೂ ಒಂದೇ ಶೋ ಅಲ್ಲಿ ಕುತ್ಕೊಂಡು ನೋಡೋದು ತುಂಬ ಅಪರೂಪ. ತುಂಬ ಖುಷಿ ಆಯಿತು. ನಾನು ಅವ್ರ ಜೊತೆ ಕೂತು ಫಿಲಮ್ ನೋಡಿದೆ, ತುಂಬ ಖುಷಿ ಅನ್ನಿಸ್ತು. ಇನ್ನೊಂದೇನಂದ್ರೆ ಮೇಡಮ್, ಈಗಿನ ಜನ್ರೇಷನ್ನಾಗ ಈ ಸಾಂಗು ದೌಲತ್ತರ್ ಮೇಲೆದೆಲ್ಲ ಇಷ್ಟೆಲ್ಲೇ ಉಳಿದೇ ಇಲ್ಲ. ಆ ಸಾಂಗ್ ಈಗಿನ ಕಾಲಕ್ಕೆ ತಕ್ಕಂಗೆ ಇದೆ, ಸಖತ್ತಾಗಿದೆ ಸಾಂಗ್ ಮಾತ್ರ. ನಾನಂತ ಯಾವತ್ತು ಮೆರಿಬೇಡ್ರಿ, ಬಿದ್ದಾರ ನೋಡಿ ನಗಬೇಡ್ರಿ. ಆ ಮೂವಿ ಕೇಳಿದ್ರೆ ಇಲ್ಲೇ ಟಚ್ ಆಯ್ತು. ಸಖತ್ತಾಗಿದೆ ಪ್ರೇಮ್ ಸರ್, ಇದೇ ಥರ ಮೂವಿಗಳು ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಕಮರ್ಷಿಯಲ್ ಕಾಂಬೋ ಪ್ಯಾಕೇಜು ಸಿನಿಮಾ. ಯಾಕಂದರೆ ಈ ಥರ ಸಿನಿಮಾಗಳು ನೋಡಿ ತುಂಬ ವರ್ಷ ಆಗಿತ್ತು ಆ್ಯಕ್ಚುಲಾಗಿ. ನಾವು ಅದೊಂದು ಟಿಪಿಕಲ್ ಕಮರ್ಷಿಯಲ್ ಮಸಾಲ ಇರುತ್ತೆ ಗೊತ್ತಾ. ಅಷ್ಟು ಜನ ಆಡಿಯನ್ಸ್ನ ಯಾವುದೇ ಥರ ಆಡಿಯನ್ಸ್ ಕೂತ್ರು ಕೆಲವೊಂದು ಅಷ್ಟು ಜನಕ್ಕೆ ಫೈಟ್ ಇಷ್ಟ ಆಗುತ್ತೆ, ಕೆಲವೊಂದು ಅಷ್ಟು ಜನಕ್ಕೆ ಸಾಂಗ್ ಇಷ್ಟ ಆಗುತ್ತೆ, ಇನ್ನೇನೋ ಎಮೋಷನ್ಸ್ ಇಷ್ಟ ಆಗುತ್ತೆ. ಅದೆಲ್ಲ ಒಂದೇ ಸಿನಿಮಾದಲ್ಲಿ ನೋಡಿ ತುಂಬ ವರ್ಷಗಳಾಗಿತ್ತು. ನಾವು ರೀಸೆಂಟ್ ಟೈಮ್ಸಲ್ಲಿ ನೋಡಲಿಲ್ಲ ಅದನ್ನು ಕನ್ನಡದಲ್ಲಿ. ಸೊ ವಾಪಸ್ ಮತ್ತೆ ಅದನ್ನು ತಂದ್ಕೊಡೋಕೆ ಮತ್ತೆ ಪ್ರೇಮ್ ಅವರೇ ಬರಬೇಕಾಯ್ತು ಇಂಡಸ್ಟ್ರಿಗೆ. ಈ ಥರದೊಂದು ಕಮರ್ಷಿಯಲ್ ಪ್ಯಾಕೇಜ್ ಸಿನಿಮಾ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಡಿಯನ್ಸ್ ಥಿಯೇಟ್ರಿಗೆ ಬಂದು ನೋಡಿದ್ರೆ ಈ ಥರ ಸಿನಿಮಾಗಳು ಒಂದಷ್ಟು, ಯಾಕಂದರೆ ಆ ಲೆಗಸಿ ಹೋಗಿತ್ತಲ್ಲ, ಅದು ವಾಪಸ್ ತಂದಿರೋದ್ರಿಂದ ಒಂದಷ್ಟು ಆಡಿಯನ್ಸ್ಗೆ ನಿಜವೂ ಖುಷಿ ಆಗುತ್ತೆ. ಆ ಹಳೆಯ ಆಡಿಯನ್ಸ್ಗೆಲ್ಲನೂ ಅವರೆಲ್ಲ ಬಂದು ನೋಡಬೇಕಷ್ಟೇ ಥಿಯೇಟರ್ಗೆ. ನನಗೆ ಸಿಕ್ಕಾಪಟ್ಟೆ ನಮಗೆಲ್ಲರಿಗೂ ತುಂಬ ಇಂಪ್ರೆಸ್ ಆಗಿದ್ದು ಗ್ರೀಷ್ಮ ನಾನವರ ಪರ್ಫಾರ್ಮೆನ್ಸು. ಸಿಕ್ಕಾಪಟ್ಟೆ ಅಂದರೆ ಏನೋ ಅವ್ರು ಹುಟ್ಟಿದಾಗಿಂದನೂ ಹಾಗೆ ಇರೋದು ಅನ್ನೋ ಥರ ಮಾಡಿದ್ದಾರೆ. ಅಷ್ಟು ಓಪನ್ ಅಪ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಮಂಜುಳಾ ಅವ್ರು ಆದಮೇಲೆ ಮತ್ತೆ ಆ ಥರದೊಂದು ಬಜಾರಿ ಕ್ಯಾರೆಕ್ಟರ್ನ ಗ್ರೀಷ್ಮ ನಾನೇ ಅವರಲ್ಲಿ ನೋಡ್ಬೋದಾಯಿತು. ಧ್ರುವ ಅವರು ಅಷ್ಟೇ. ಯಾಕಂದರೆ ಒಬ್ಬರು ಪರ್ಫಾರ್ಮೆನ್ಸ್ ಕಡಿಮೆ, ಒಬ್ಬರು ಪರ್ಫಾರ್ಮೆನ್ಸ್ ಜಾಸ್ತಿ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರವ್ರು ಕೊಟ್ಟಿರೋಂಥ ಕ್ಯಾರೆಕ್ಟರ್ನ ಚೆನ್ನಾಗಿ ಸಂಭಾಳಿಸಿದ್ದಾರೆ. ಧ್ರುವ ಅವ್ರು ಇರ್ಬೋದು, ಆಮೇಲೆ ಸಂಜಯ್ ದತ್ ಅವರು, ಆಮೇಲೆ ಶಿಲ್ಪಾ ಶೆಟ್ಟಿ ಅವರು. ಬರೋದೊಂದು 3-4 ಸೀನ್ ಆದ್ರೂ ಅದೆಷ್ಟು ಆರ ಇದೆ, ಅವರು ಸ್ಕ್ರೀನ್ ಪ್ರೆಸೆನ್ಸ್ ಯಾವ ಥರ ಇದೆ. ಶಿಲ್ಪಾ ಶೆಟ್ಟಿ ಎಷ್ಟೋ ವರ್ಷ ಆದಮೇಲೆ ಹಿಂದಿಯವರೇ ನೋಡಿರಲಿಲ್ಲ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಇತ್ತೀಚೆಗೆ. ಸೊ ನಾವು ನೋಡೋಂಗಾಯ್ತು ಕನ್ನಡದವ್ರು ಪ್ರೇಮ್ ಸರಿಂದ, ಧ್ರುವ ಸರಿಂದ, ಅಥವಾ ಆಮೇಲೆ ಪ್ರೊಡಕ್ಷನ್ ವ್ಯಾಲ್ಯೂ KVN ಅವ್ರದ್ದು. ಅದಾದಮೇಲೆ ಎಲ್ಲದಕ್ಕಿಂತ ನನಗೆ ಸಿನಿಮಾಗೆ ಹೀರೋ ಅಂತ ಅನಿಸಿದ್ದು ವಿಲಿಯಂ ಡೇವಿಡ್ ಅವರು, DOP. ಸೊ ಡೆಫಿನೆಟ್ಲಿ ಟೆಕ್ನಿಕಲಿ ಮಾತ್ರ, ಆಮೇಲೆ ಆ ಸೀನ್ಗಳು, ಫ್ರೇಮ್, ಲೈಟಿಂಗು ಅದೆಲ್ಲನೂ ಟಾಪ್ ನಾಚ್ ಇದೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೌದು, ನಮ್ಮ ರಾಹುಲ್ ಮಾಸ್ಟರ್ ಮಾಡಿದ್ದಾರೆ ಒಂದು ಸಾಂಗು, ನಮ್ಮ ಮೋಹನ್ ಮಾಸ್ಟರ್ ಒಂದು ಸಾಂಗ್ ಮಾಡಿದ್ದಾರೆ, ಮತ್ತು ಜಾನಿ ಮಾಸ್ಟರ್ ಮಾಡಿದ್ದಾರೆ. ಒಂದೊಂದು ಸಾಂಗ್ ಅದಕ್ಕೆ ಒಂದೊಂದು ಥರ ವೆರೈಟಿ ಅನಿಸುತ್ತೆ. ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಒಂದೊಂದು ಸಾಂಗ್ ಒಂದೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗುತ್ತೆ. ಅದೇ ಬೇಕಾಗಿರೋದಲ್ಲ ಕಮರ್ಷಿಯಲ್ ಸಿನಿಮಾದಲ್ಲಿ. ಆ ವೇವ್ ಲೆಂತ್ ಬೇಕು, ಆ ವೇರಿ ಆಗಬೇಕು. ಆ ವೇರಿ ಫಸ್ಟ್ ಸಾಂಗಿಂದ ಹಿಡಿದು ಕೊನೆ ತನಕನೂ ಪ್ರತಿ ಸಾಂಗ್ ಬಂದಾಗ್ಲೂ ಜನ ಆಟೋಮೆಟಿಕಾಗಿ ಕಿರ್ಚಬೇಕು ಅನಿಸುತ್ತೆ. ನಮಗೂ ಅನಿಸುತ್ತೆ ಕಿರ್ಚಬೇಕು ಅಂತ. ನಾವು ಕಿರ್ಚಕ್ಕೆ ಹೋಗೋದಿಲ್ಲ. ಯಾರು ವಿಷಿಲ್ ಹೊಡಿಬೇಕೋ, ಚಪ್ಪಲಿ ಹೊಡಿಬೇಕೋ ಅವರೆಲ್ಲ ಚಪ್ಪಲಿ ಹೊಡೆದು ವಿಷಿಲ್ ಹೊಡಿತಾರೆ. ಅದಕ್ಕೆ ಹೇಳಿದ್ದು ಸಿಂಗಲ್ ಸ್ಕ್ರೀನ್ ಎಸ್ಪೆಷಲಿ ಕೂತ್ಕೊಂಡು ಎಂಜಾಯ್ ಮಾಡೋದಕ್ಕಂತೂ. ಯಾಕಂದರೆ ಸಿಂಗಲ್ ಸ್ಕ್ರೀನ್ಸ್ಗೆ ಜನ ತುಂಬ ಕಡಿಮೆ ಆಯಿತು ಅಂತ ಕಂಪ್ಲೇಂಟ್ಸ್ ಬರ್ತಾ ಇದೆ. ನನ್ನ ಪ್ರಕಾರ KD ಬಂದು ಆ ಒಂದು ಏನಿದೆ ಅದು ಒಂದಷ್ಟು ವರ್ಷಗಳ ಶಾಪ ಏನಿದೆ ಅದೆಲ್ಲ ತೊಳೆದು ಹಾಕುತ್ತೆ ಅಂತ ನಾನು ನಂಬ್ಕೊತಾ ಇದ್ದೀನಿ. ಅದು ಹಾಗೆ ಆಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಇಂಡಸ್ಟ್ರಿಗೆ ಒಳ್ಳೇದಾಗತ್ತೆ. ಅವಾಗ ತುಂಬ ಖುಷಿ ಆಗತ್ತೆ ನಮಗೆಲ್ಲ. ಥ್ಯಾಂಕ್ ಯು.